ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಮೂಲಕ ನಿಮಗೆ ಬೇಸಿಕ್ ಕಂಪ್ಯೂಟರ್, ಟ್ಯಾಲಿ ಹಾಗೆ ನಿಮಗೆ DTPಗೆ ಸಂಬಂಧಿಸಿದಂಥ ಕೆಲವೊಂದು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾಧಾರಣವಾಗಿ ಕಲಿಯುವ ವಿದ್ಯಾರ್ಥಿಗಳಿಗೆ ಇದು ಬಹಳಷ್ಟು ಸಹಾಯಕವಾಗಿರ್ಬೋದು. ಸೊ ನನ್ನ ಒಂದು ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತು ನಿಮಗೆ ಪವರ್ ಕ್ಲಿಪ್ ಎಫೆಕ್ಟನ್ನು ಕೋರಲ್ ಡ್ರಾದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಒಂದು ಶೇಪಿಗೆ ನಾವು ಫೋಟೋಸನ್ನು ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮೊದಲು ನಾನು ರೆಕ್ಟ್ಯಾಂಗಲ್ ಶೇಪ್ ಟೂಲನ್ನು ತೊಗೊತೀನಿ. ರೆಕ್ಟ್ಯಾಂಗಲ್ ಶೇಪನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ರೆಕ್ಟ್ಯಾಂಗಲ್ ಶೇಪನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ನಾನು ಪಿಕ್ ಟೂಲ್ನ ಸಹಾಯ ತಗೊಂಡು ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಇಂಪೋರ್ಟಲ್ಲಿ ಒಂದು ಪಿಕ್ಚರ್ಸನ್ನು ತೊಗೊಂಡು, ಸೊ ನನ್ನ ಒಂದು ಪಿಕ್ಚರ್ಸನ್ನು ನಾನು ಸೇವ್ ಮಾಡಿಟ್ಟಿರುವಂಥ ಫೋಲ್ಡ್ರನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ನನಗೆ ಬೇಕಾದಂಥ ಒಂದು ಪಿಕ್ಚರ್ಸನ್ನು ನಾನು ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಪಿಕ್ಚರ್ ಪೇಜಲ್ಲಿ ಎಲ್ಲಿಯಾದರೂ ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಇದೇನಾದರೂ ನಿಮಗೆ ತೋರ್ತಾಗಬೇಕು ಅಂತಿದ್ರೆ ಶಿಫ್ಟನ್ನು ಹಿಡಿದು ಈ ಒಂದು ಫೋಟೋಸನ್ನು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ನಾನು ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಈ ಒಂದು ಶೇಪ್ನ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆಬ್ಜೆಕ್ಟಲ್ಲಿರುವಂಥ ಪವರ್ ಕ್ಲಿಪ್, ಆಬ್ಜೆಕ್ಟಿನಲ್ಲಿದೆ ಪವರ್ ಕ್ಲಿಪ್, ಪ್ಲೇಸ್ ಇನ್ಸೈಡ್ ಫ್ರೇಮ್ ಅಂತ ಇದೆ. ಪ್ಲೇಸ್ ಇನ್ಸೈಡ್ ಫ್ರೇಮನ್ನು ಕ್ಲಿಕ್ ಮಾಡಿ, ಇಲ್ಲಿ ಕ್ಲಿಕ್ ಮಾಡಿದರೆ ಈ ಫೋಟೋ ಅನ್ನೋದು ನಮಗೆ ಶೇಪಿನ ಒಳಗಡೆ ಹೋಗಿ ಹೋಗುತ್ತೆ. ಈ ರೀತಿಯಾಗಿ ನೀವು ಯಾವುದೇ ಒಂದು ಶೇಪಿಗೆ ನೀವು ಫೋಟೋವನ್ನು ಹಾಕ್ಬೋದು. ಹಾಗೆ ಇನ್ನೊಂದು ಶೇಪಿಗೆ ಹಾಕಿ ತೋರಿಸ್ತೀನಿ. ಎಲಿಪ್ಸ್ ಡ್ರ್ಯಾಗ್ ಮಾಡಿದ್ದೀವಿ, ಎಲಿಪ್ಸ್ ಶೇಪನ್ನು ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಹಾಗೆ ಪಿಕ್ ಟೂಲ್ನ ಸಹಾಯದಿಂದ ನಾನು ಫೋಟೋವನ್ನು ಏನು ಮಾಡ್ತಾ ಇದ್ದೀನಿ, ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ರೈಟ್ ಬಟನ್ ಕ್ಲಿಕ್ ಮಾಡಿ ಇಂಪೋರ್ಟನ್ನು ತೊಗೊತಾ ಇದ್ದೀನಿ. ಇಂಪೋರ್ಟಲ್ಲಿ ನಾನು ಬೇರೆ ಒಂದು ಫೋಟೋಸನ್ನು, ನನಗೆ ಇಷ್ಟವಾಗಿರುವಂಥ ಒಂದು ಫೋಟೋಸನ್ನು ಇಲ್ಲಿ ತೊಗೊತಾ ಇದ್ದೀನಿ. ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ದೊಡ್ಡದು ಮಾಡಬೇಕು ಅಂದರೆ ಏನು ಮಾಡ್ತೀರಿ, ನೀವು ಶಿಫ್ಟನ್ನು ಹಿಡಿದು ಡ್ರ್ಯಾಗ್ ಮಾಡ್ಕೊ, ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು. ಸೊ ಈ ರೀತಿ ಮಾಡಿದ್ದೀನಿ. ನೆಕ್ಸ್ಟ್ ಎಫೆಕ್ಟ್ ಆಬ್ಜೆಕ್ಟಿಗೆ ಹೋಗಿ ಪವರ್ ಕ್ಲಿಪ್ಪಲ್ಲಿ ಪ್ಲೇಸ್ ಇನ್ಸೈಡ್ ಫ್ರೇಮ್ ಅನ್ನೋದಿದೆ, ಅದನ್ನು ತಗೊಂಡು ಈ ಒಂದು ಫ್ರೇಮ್ ಒಳಗಡೆ ಫೋಟೋನ ಹಾಕ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನೀವು ಯಾವುದೇ ಫ್ರೇಮ್ ಒಳಗೆ ಬೇಕಾದರೂ ನೀವು ಫೋಟೋಸನ್ನು ಹಾಕ್ಬೋದು. ಇದನ್ನು ಪವರ್ ಕ್ಲಿಪ್ ಎಫೆಕ್ಟ್ ಅಂತ ಕರೀತಾರೆ. ಸೊ ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಒಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.